ಸೊ ಈಗ ಯಾಕೆ ಈ ರೀತಿ ಆರೋಪ ಅಂತ, ಯಾಕಂದರೆ 2017ರಲ್ಲಿ ಆಗಿರುವಂಥ ಕತೆ ಇದು. ಸೊ ಈಗ ನೀವೊಂದು ಪಬ್ಲಿಕ್ ಫಿಗರ್ ಆಗಿ ಎಲ್ಲ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಿದ್ದಾರೆ, ಒಂದು ಸೆಲೆಬ್ರಿಟಿ ಆಗಿದ್ದೀರಾ ಅನ್ನೋಂಥ ಕಾರಣಕ್ಕೆ ಈ ರೀತಿಯಾದಂಥ ಒಂದು ಆರೋಪ ಮಾಡ್ತಿದ್ದಾರೆ ಹೇಗೆ ಅಂತ? ಹೌದು ಮೇಡಮ್, ಅಫ್ಕೋರ್ಸ್ ಮೇಡಮ್, ಎಲ್ಲ ಸೆಲೆಬ್ರಿಟಿ ಮೇಲೆ, ಎಲ್ಲ ರಾಜಕಾರಣಿಗಳ ಮೇಲೆ ಈ ಥರ ಬರೋರು ಇದ್ದೇ ಇರ್ತಾರೆ ಮೇಡಮ್. ಅವ್ರು ಬಂದಿದ್ದಾರೆ ಅಂತ ನಾವು ನಮ್ಮ ಕೆಲಸ ನಿಲ್ಲಿಸ್ಕೊಂಡ್ರೆ ನಮ್ಮಂತ ಮುಟ್ಟಾಡ್ರು ಯಾರೂ ಇಲ್ಲ ಮೇಡಮ್. ಈ ಥರದವ್ರು ಬರ್ತಾನೆ ಇರ್ತಾರೆ, ಇದಕ್ಕೆ ನಾವು ತಲೆ ಕೊಡಲೇಬಾರ್ದು ಮೇಡಮ್. ಭಗವದ್ಗೀತೆಯಲ್ಲಿ ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮನಿಗೂ ಕೂಡ ಎಷ್ಟು ಒಳ್ಳೆ ಕೆಲಸ ಮಾಡ್ತಾನೆ ಮೇಡಮ್ ಕೃಷ್ಣ ಪರಮಾತ್ಮ. ಅವ್ರಿಗೆ ಎಂತೆಂಥ ತೊಂದರೆಗಳು ಕೊಡ್ತಾರೆ. ಸಾಕ್ಷಾತ್ ಭಗವಂತ ದೇವರು ಅಂತ ನಂಬ್ತೀವಿ ನಾವು, ಅವ್ರಿಗೂ ಕಷ್ಟ ತಪ್ಪಿದ್ದಿಲ್ಲ ಮೇಡಮ್. ನಾವುಗಳೆಲ್ಲ ಯಾವ ಲೆಕ್ಕ ಮೇಡಮ್? ಅದು ಈಗಿನ ಕಾಲದಲ್ಲಿ, ಕಲಿಯುಗದಲ್ಲಿ ನಾವೆಲ್ಲ ಯಾವ ಲೆಕ್ಕ? ಎಸ್ ಸರ್. ಇನ್ನು ನೀವು 2017ರಲ್ಲಿ ಅವ್ರು ನಿಮಗೆ 7 ಲಕ್ಷ ಕೊಟ್ಟಿರ್ತಾರೆ. ಕೊಟ್ಟಿದ್ದು ನಿಜ, ನಾನು ಅವ್ರಿಗೆ ಅಮೌಂಟ್ ತಿರುಗಿಸಿ ವಾಪಸ್ ಕೊಟ್ಟದ್ದು ನಿಜ. ನಾನು ಕೆಲಸ ಮಾಡಿರೋ ಅಮೌಂಟ್ ನ ತಗೊಂಡು ಇನ್ನು ನೋಡಿದ ಅಮೌಂಟ್ ಅವ್ರಿಗೆ ವಾಪಸ್ ತಿರುಗಿ ಕೊಟ್ಟಿದ್ದೀನಿ ನಾನು. ಅಂದ್ರೆ ಅವರು DTH ಸೆಟಪ್ ಮಾಡ್ಕೊಡಕ್ಕೆ ಕೇಳಿರ್ತಾರೆ ನಿಮ್ಮ ಹತ್ರ? ಕೇಬಲ್ ಟಿವಿ, ಕೇಬಲ್ ಚಾನಲ್ಗೆ ಅಪ್ರೋಚ್ ಬಂದಿರುತ್ತೆ, ಅದಕ್ಕೆ ನಾವು ಕೆಲಸನೂ ಮಾಡಿಕೊಟ್ಟಿರ್ತೀವಿ. ಮುಂದೆ ನಮಗೆ ಯಾಕಂದ್ರೆ ಆ ಕರೆಕ್ಟ್ ಟೈಮ್ಗೆ ನಮಗೆ ಅವ್ರು ದುಡ್ಡುಗಳು ಕೊಡಲ್ಲ. ನಾನು ಅವಾಗ ಹೇಳ್ತೀನಿ, ಯಾಕಂದ್ರೆ ಇನ್ನೂ ಉಳಿದ ಅಮೌಂಟ್ ಕೊಡ್ಬೇಕಾಗಿತ್ತು, ಅವರು ಕೊಡಲ್ಲ. ಅವರು ನಾನು ಹೇಳ್ತೀನಿ ಸ್ಟಾಪ್. ಎಷ್ಟು ಲಕ್ಷಕ್ಕೆ ಇದು ಇದಾಗಿತ್ತು? 14 ಲಕ್ಷಕ್ಕೆ ಮಾತುಕತೆ ಆಗಿತ್ತು ಮೇಡಮ್. 7 ಲಕ್ಷ ಕೊಟ್ಟಿದ್ರು ನಿಮ್ಗೆ, ಅರ್ಧ ಕೆಲಸ ನೀವು ಮಾಡಿದ್ರಿ. ಈಗ ಕೇಬಲ್ ಸೆಟಪ್ ಆಗಿದೆಯಾ ಹೇಗೆ ಅಲ್ಲಿ? ಇದೆ ಮೇಡಮ್, ಇದೆ, ನಡೆಸ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಡೆಸೋದಕ್ಕೆ ಒಂದು ಬಹಳ ಸ್ಪಷ್ಟನೆ ಕೊಡ್ತೀನಿ ಇದಕ್ಕೆ. ಅವ್ರೇನೋ ಒಂದು ಚಾನಲ್ ಹೆಸರಿಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರಲ್ಲ, ಆ ಚಾನಲ್ ನಂದೇ, ಇದು ಕೇಬಲ್ ಚಾನಲ್, ನನ್ನ ಹೆಸರಲ್ಲೇ ಇದೆ ಚಾನಲ್, ಅದು ಶುದ್ಧ ಸುಳ್ಳು ಮೇಡಮ್. ಅದಕ್ಕೆ ಬೇಕಾಗಿದ್ದ ಎಲ್ಲ ಪುರಾವೆಗಳು ನನ್ನ ಹತ್ರ ಇದೆ. ಆ ಚಾನಲ್ ಬಂದು ನನ್ನ ಸ್ನೇಹಿತರೊಬ್ಬರು ಇದ್ದಾರೆ ದಾವಣಗೆರೆಯಲ್ಲಿ, ಅವ್ರ ಹೆಸರಲ್ಲಿರುವಂಥ ಚಾನಲ್ ಅದು. ಅಲ್ಲೂ ಅವನು ಫ್ರಾಡ್. ಅವ್ರ ಹೆಸರನ್ನ ಮಿಸ್ಯೂಸ್ ಮಾಡಿಕೊಂಡು ಇವನು ನನ್ನ ಚಾನಲ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾನೆ. ಅವರು ಕೂಡ ಅವನ ಮೇಲೆ ಕೇಸ್ ಮಾಡ್ತಾ ಇದ್ದಾರೆ ಇವಾಗ. ಓಕೆ. ಇನ್ನು ಈ ವರ್ಷ ಏಪ್ರಿಲಲ್ಲಿ ಅವ್ರು ಮತ್ತೆ ನಿಮಗೆ ಕಾಂಟ್ಯಾಕ್ಟಿಗೆ ಬಂದಿದ್ದೆ, ಅದೇ ಸಹಾಯ ಬೇಕು ಮೇಡಮ್. ನಾನು ಬಿಗ್ ಬಾಸ್ ಇಂದ ಬಂದ್ಮೇಲೆ ನನಗೆ ಸ್ನೇಹಿತರುಗಳಿಂದ ಫೋನ್ಗಳು ಬರುತ್ತೆ, ಈ ತರ ತುಂಬಾ ತೊಂದರೆಯಲ್ಲಿದ್ದಾನೆ. ಇದೇ ವ್ಯಕ್ತಿ ಅಲ್ಲ, ವ್ಯಕ್ತಿ ಸ್ನೇಹಿತರು ಫೋನ್ ಮಾಡ್ತಾರೆ, ತುಂಬಾ ತೊಂದರೆಯಲ್ಲಿದ್ದಾನೆ, ಏನಾದ್ರು ಹೆಲ್ಪ್ ಮಾಡೋಕ್ಕಾಗತ್ತಾ? ಆಗ ನೀವು ಆಯ್ತು ನೋಡೋಣ, ನಾನು ಇವಾಗ ಸದ್ಯಕ್ಕೆ ನಾನು ಬಿಸ್ನೆಸ್ ಕೆಲಸದಲ್ಲಿ ಬಿಸಿ ಇದ್ದೀನಿ, ಆಮೇಲೆ ನೋಡೋಣ ಅಂತ ನಾನು ಹೇಳಿ ಸುಮ್ಮನೆ ಆಗ್ತೀನಿ. ಮತ್ತೆ ಒಂದು ಸಲ ಫೋನ್ ಮಾಡಿ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ತಾನೆ, ಅಣ್ಣ ತುಂಬ ತೊಂದರೆಯಲ್ಲಿದ್ದೀವಿ, ಏನಾದ್ರು ಸಹಾಯ ಮಾಡಿ. ಮನೆಯದನ್ನೆಲ್ಲ ಅವತ್ತೇ ಮುಗ್ದೋಗಿರೋ ವ್ಯವಹಾರ ಇವಾಗ ಏನಕ್ಕೆ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಾನು ಮೇಡಮ್. ಸಹಾಯ ಅಂದರೆ ಯಾರಿಗಾದ್ರೂ ಕರಳು ಚುರು ಅನ್ನುತ್ತೆ, ಅದೇ ಥರ ನನಗೂ ಕೂಡ ಅಂದು ಇವಾಗ ನಾನು ಅಂತ ಇದೆ, ಯಾಕೆ ನನಗೆ ಅವತ್ತು ಅದರ ತಪ್ಪು ನಿರ್ಧಾರ ತೊಗೊಂಡೆ, ನಾನು ಅಮೌಂಟ್ ಹಾಕಬಾರ್ದಾಗಿತ್ತು ಅಂತೇಳಿ. ಪಾಪ ಇರಲಿ ಅಂತ ಹೇಳ್ಬಿಟ್ಟು ನಾನು 50,000 ಕೊಟ್ಟೆ. ಆ 50,000ನೇ ಇವನು ಈ ಥರ ವಸೂಲಿ ದಂಧೆಗೆ ಇಳಿತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಓಕೆ, 50,000 ಕೊಟ್ಟಿದ್ದೀರಾ ಮತ್ತೆ ಈಗ? ನಾನು ನನ್ನ ಸ್ನೇಹಿತರ ಕಡೆಯಿಂದ ಕೊಡಿಸಿದ್ದು ನಾನು ಅಷ್ಟೇ. ಸರ್, ಮತ್ತೆ ಇನ್ನೊಂದು ಆರೋಪ ಅಂದರೆ, ಈಗ ದುಡ್ಡು ಕೇಳಬೇಕಾದ್ರೆ ಮುಂಬೈಗೆ ಬನ್ನಿ ಅಂತ ಮುಂಬೈ ಲೊಕೇಶನ್ ಹಾಕ್ತಿದ್ದಾರೆ ಗೋಲ್ಡ್ ಸುರೇಶ್ ಅನ್ನೋಂಥದ್ದು. ಮೇಡಮ್, ಅದ್ರ ಬಗ್ಗೆ ಭಾಳ ನೀಟಾಗಿ ಸ್ಪಷ್ಟನೆ ಕೊಡ್ತೀನಿ. ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಮೇಡಮ್. ಒಂದು ದಿನಕ್ಕೆ ನನಗೆ ಕಮ್ಮಿ ಅಂದ್ರೂ 100-120 ಕಾಲ್ ಬರುತ್ತೆ ಮೇಡಮ್. ತುಂಬ ಕಾಲ್ಸ್ಗಳು ಬರುತ್ತೆ ನನಗೆ. ಅಣ್ಣ ನಿಮ್ಮನ್ನು ಭೇಟಿ ಮಾಡಬೇಕು, ನಾವು ಸಿಗ್ತಾನಿಲ್ಲ, ನೀವು ಅಣ್ಣ ಯಾವಾಗ ಸಿಗ್ತೀರಾ, ಭೇಟಿ ಆಗ್ರಿ ಅಣ್ಣ ನಮಗೆ. ನಾನು ಅವಾಗ ಹೇಳ್ತೀನಿ, ನಾನು ಮುಂಬೈಯಲ್ಲಿದ್ದೀನಪ್ಪ, ಭೇಟಿ ಮಾಡೋದ್ರೆ ಮುಂಬೈಗೆ ಬರ್ಬೇಕು ನೀವು. ಮೇಡಮ್, ನಾನು ಒಂದು ಊರಿಗೆ ಹೋದರೆ, ಒಂದು ಲೊಕೇಶನ್ಗೆ ಹೋದರೆ ಒಂದು 2-3 ದಿನ ಸ್ಟೇ ಆಗ್ತೀನಿ ಮೇಡಮ್. ಇವಾಗ ಯಾರೋ ಸ್ನೇಹಿತರು ಫೋನ್ ಮಾಡಿ ಎಲ್ಲಿದೆಯಪ್ಪ, ಮುಂಬೈಲಿದ್ದೀನಿ ಅಂತ ಹೇಳ್ತೀನಿ. ಅದೇ ಥರ ನಾನು ಅವ್ರಿಗೂ ಕೂಡ ಹೇಳಿದ್ದೀನಿ, ಇವತ್ತು ಮುಂಬೈಲಿ ಇರ್ತೀನಿ, ನಾಳೆ ಡೆಲ್ಲಿಯಲ್ಲಿ ಇರ್ತೀನಿ, ನಾಡಿದ್ದು ಗುಜರಾತಲ್ಲಿ ಇರ್ತೀನಿ, ಇನ್ನೊಂದು ದಿನ ಚೆನ್ನೈಯಲ್ಲಿ ಇರ್ತೀನಿ, ಇನ್ನೊಂದು ದಿನ ಹೈದರಾಬಾದಲ್ಲಿ ಇರ್ತೀನಿ. ಬಿಕಾಸ್ ನಾನು ಬಿಸ್ನೆಸ್ ಮ್ಯಾನ್. ಎಲ್ಲೂ ಕೂಡ ನಾನು ಒಂದೇ ಕಡೆ ಗೂಟ ಹೊಡ್ಕೊಂಡು ಕೂತ್ಕೊಳ್ಳೋಕೆ ನಾನೇನು ಯಾವುದೋ ಒಂದು ಇದಕ್ಕೆ ಸೀಮಿತ ಆದನಲ್ಲ. ನಾನು ತಿರ್ಗಾಡ್ಕೊಂಡು ಕೆಲಸ ಮಾಡೋವಂಥ ಬಿಸ್ನೆಸ್ ನಂದು. ಆ ಥರ ನಾನು ಕೆಲಸ ಮಾಡ್ತೀನಿ. ಅದನ್ನು ಈ ಥರ ಕತೆ ಕಟ್ತಾರೆ, ಅದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಎಲ್ರಿಗೂ ಹೊಡ್ತಾರೆ ಮುಂಬೈ. ನಾನು ಯಾರು ಮುಂಬೈ ಇದೇನಾ? ನಾನೇನಾದರೂ ಮುಂಬೈ ಡಾನಾ ನಾನು? ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಮುಂಬೈಯಲ್ಲಿ ಇರ್ತೀರಾ? ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಮುಂಬೈಲಿ ಇರ್ತೀನಿ. ಹಾಗಾಗಿ ನೀವು ಮುಂಬೈ ಲೊಕೇಶನ್ ಹಾಕಿದ್ದೀನಿ. ಅವರೇ ಕೇಳ್ತಾರೆ ಭಾಳ ನೀಟಾಗಿ, ಎಲ್ಲಿದ್ರೆ ನಮ್ಮ ಲೊಕೇಶನ್ ಕಳಿಸಿ ಅಣ್ಣ ನೀವು, ನಾವು ಅಲ್ಲಿಗೆ ಬರ್ತೀವಿ ಅಂತ.